ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರು ತಮ್ಮ ವಿಚಿತ್ರ ಮತ್ತು ಅನಿರೀಕ್ಷಿತ ಆಸೆಗಳನ್ನು ಹಂಚಿಕೊಂಡು ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ತಮ್ಮ ವಿಶ್ಗಳನ್ನು ತಿಳಿಸುವ ಸಂಪ್ರದಾಯದಂತೆ ಗಿಲ್ಲಿ ನಟರು 3 ವಿಚಿತ್ರ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಇದರಲ್ಲಿ ದೊಡ್ಡ ಮನೆಯ ಟಿವಿಯಲ್ಲಿ ಒಳ್ಳೆಯ ಸಿನಿಮಾ ನೋಡುವುದು, ಮನೆಯೊಳಗಿರುವ ಆನೆಯ ಮೇಲೆ ಕೂರುವುದು ಮತ್ತು ನಲ್ಲಿ ಮೂಳೆ ತಿನ್ನುವುದು ಎಂಬುದು ಸೇರಿದೆ. ಈ ಬೇಡಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಫ್ಯಾನ್ಸ್ನಲ್ಲಿ ಭಾರಿ ಕುತೂಹಲ ಮೂಡಿಸಿವೆ. ಬಿಗ್ ಬಾಸ್ ಮನೆಯಲ್ಲಿ 100 ದಿನಗಳ ಕಾಲ ಹೊರಗಿನ ಜಗತ್ತನ್ನೇ ನೋಡದೇ ಇರುವುದು ಸುಲಭವಲ್ಲ. ಹೀಗಾಗಿ ಶೋದ ಕೊನೆಯ ಹಂತದಲ್ಲಿ ಸ್ಪರ್ಧಿಗಳ ಆಸೆಗಳನ್ನು ಕೇಳಿ ಸಾಧ್ಯವಾದವುಗಳನ್ನು ಈಡೇರಿಸುವ ಸಂಪ್ರದಾಯವಿದೆ. ಇಂದಿನ ಸೀಸನ್ಗಳಲ್ಲಿ ಸುದೀಪ್ ಅವರಿಂದ ಅಡುಗೆ ಮಾಡಿಸಿಕೊಳ್ಳುವುದು ಅಥವಾ ಸೆಲೆಬ್ರಿಟಿಗಳೊಂದಿಗೆ ಮಾತನಾಡುವಂತಹ ಬೇಡಿಕೆಗಳು ಇದ್ದವು. ಆದರೆ ಗಿಲ್ಲಿ ನಟರ ಬೇಡಿಕೆಗಳು ಸಂಪೂರ್ಣ ವಿಭಿನ್ನವಾಗಿದೆ. ಆನೆ ಮೇಲೆ ಕೂರುವುದು ಮತ್ತು ನಲ್ಲಿ ಮೂಳೆ ತಿನ್ನುವುದು ಎಂಬುದು ಅತ್ಯಂತ ವಿಚಿತ್ರವೆಂದು ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಇದು ಗಿಲ್ಲಿಯ ಹಾಸ್ಯ ಪ್ರಜ್ಞೆ ಮತ್ತು ಗ್ರಾಮೀಣ ಶೈಲಿಯನ್ನ ಇನ್ನಷ್ಟು ಎತ್ತಿ ತೋರಿಸುತ್ತದೆ. ಬಿಗ್ ಬಾಸ್ ಈ ಬೇಡಿಕೆಗಳನ್ನು ಈಡೇರಿಸ್ತಾರಾ? ಸ್ಪರ್ಧಿಗಳು 3 ಆಸೆಗಳನ್ನು ಹೇಳಬೇಕು. ಅದರಲ್ಲಿ ಒಂದನ್ನು ಬಿಗ್ ಬಾಸ್ ಈಡೇರಿಸುವ ಸಾಧ್ಯತೆ ಇದೆ. ಆದರೆ ಆನೆ ಮೇಲೆ ಕೂರುವುದು ಅಥವಾ ನಲ್ಲಿ ಮೂಳೆ ತಿನ್ನುವಂತಹ ಬೇಡಿಕೆಗಳು ಪ್ರಾಯೋಗಿಕವಾಗಿ ಸಾಧ್ಯವೇ? ಮನೆಯಲ್ಲಿ ಆನೆ ಇದೆ ಎಂಬುದು ಗಿಲ್ಲಿಯ ಹಾಸ್ಯ ಅಥವಾ ಕಾಲ್ಪನಿಕ ಉಲ್ಲೇಖವಾಗಿರಬಹುದು. ಫ್ಯಾನ್ಸ್ ಇದನ್ನ ಕುತೂಹಲದಿಂದ ಕಾಯ್ತಿದ್ದಾರೆ. ಶೋ ಟೀಮ್ ಯಾವ ರೀತಿ ರಿಯಾಕ್ಟ್ ಆಗುತ್ತದೆ ಎಂಬುದು ಇನ್ನೂ ತಿಳಿದಿಲ್ಲ. ಇದು ಶೋಗೆ ಹೆಚ್ಚಿನ ಮನೋರಂಜನೆಯನ್ನು ತರುವ ಸಾಧ್ಯತೆ ಇದೆ. ಗಿಲ್ಲಿ ನಟರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತಮ್ಮ ಹಾಸ್ಯ, ಸರಳತೆ ಮತ್ತು ರೋಸ್ಟಿಂಗ್ನಿಂದ ಭಾರಿ ಫ್ಯಾನ್ ಫಾಲೋಯಿಂಗ್ ಪಡೆದಿದ್ದಾರೆ. ಇನ್ನು ಈ ವಿಚಿತ್ರ ಆಸೆಗಳು ಅವರ ಪಾಪ್ಯುಲಾರಿಟಿಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಶೋದ ಮುಂದಿನ ಎಪಿಸೋಡ್ಗಳಲ್ಲಿ ಇದರ ಅಪ್ಡೇಟ್ ಬರಲಿದೆ, ಕಾದು ನೋಡೋಣ.